ಈ ಬುರುಡೆ ಬಿಟ್ಕೊಂಡು ಓಡಾಡ್ತಾ ಇದ್ದಂತ ಈ ಬುರುಡೆಗಾರರ ಟೀಮ್ ಏನಿದೆ, ಇವರ ಬಂಡಲ್ ಬಜಾ ಏನಿತ್ತು ಅದೆಲ್ಲವೂ ಕೂಡ ಈಗ ಬಹಿರಂಗವಾಗ್ತಾ ಇದೆ. ಯಾವ ರೀತಿಯಾಗಿ ಕ್ರಿಮಿನಲ್ ಪಿತೂರಿಯನ್ನ ಮಾಡಿದ್ರು, ಕ್ರಿಮಿನಲ್ ಸಂಚನ್ನ ಹೂಡಿದ್ರು, ಷಡ್ಯಂತ್ರವನ್ನ ಯಾವ ರೀತಿಯಾಗಿ ಮಾಡಿದ್ರು. ಧರ್ಮಸ್ಥಳಕ್ಕೆ ಕಳಂಕವನ್ನ ಮೆತ್ತಲು ಬಂದವರೀಗ ಬೆತ್ತಲಾಗಿ ಹೋಗಿದ್ದಾರೆ. ಎಸ್ಐಟಿ ತನಿಖಾ ವರದಿಯಲ್ಲಿ ಪಿತೂರಿ ಸಾಧಕತನ ಬಟಾ ಬಯಲಾಗಿದೆ. ಕೋರ್ಟ್ಗೆ ಸಲ್ಲಿಸಿದಂತ ವರದಿಯಲ್ಲಿ ಬುರುಡೆ ಗ್ಯಾಂಗ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ನೇರವಾಗಿ ಎಸ್ಐಟಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಏನಿದೆ, ರಿಪೋರ್ಟ್ನಲ್ಲಿ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರೆಲ್ಲ ಏನು ಬುರುಡೆ ಬಿಟ್ಕೊಂಡು ಓಡಾಡಿದ್ರು ಅಂತ ಹೇಳಿ. ಎಸ್ಐಟಿ ತನಿಖಾ ವರದಿಯಲ್ಲಿ ಪಿತೂರಿ ಸಾಧಕತನ ಈಗ ಬಟಾ ಬಯಲಾಗಿರೋದು. ಬುರುಡೆ ಗ್ಯಾಂಗ್ ಯಾವ ರೀತಿಯಾಗಿ ಬುರುಡೆಯನ್ನ ಬಿಟ್ಕೊಂಡು ಓಡಾಡಿತ್ತು, ಆಮೇಲೆ ಒಂದು ರೀತಿಯಲ್ಲಿ ಯಶಸ್ಸು ಕೂಡ ಆಗಿದ್ರು. ಯಾಕೆ ಅಂತಂದ್ರೆ ಎಷ್ಟು ಕೆಟ್ಟ ಹೆಸರನ್ನ ತರಬೇಕು ಅಷ್ಟು ಕೆಟ್ಟ ಹೆಸರನ್ನ ತಂದಿದ್ರು. ಅದರಲ್ಲಿ ಓರ್ವ ವ್ಯಕ್ತಿ ಮಾತ್ರ ಬುರುಡೆ ಯಾವ ಮಟ್ಟಕ್ಕೆ ಬಿಟ್ಟಿದ್ರಂದ್ರೆ ಬುಲ್ಡೋಜರ್ ತಗೊಂಡ್ಬಿಟ್ಟು ನಾನು ಧರ್ಮಸ್ಥಳವನ್ನೇ ಒಡೆದಾಕ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ದ ವ್ಯಕ್ತಿ. ಇನ್ಯಾವ ರೀತಿ ಅಹಂಕಾರ ಇರಬೇಕು. ತಾನು ಕಟ್ಟಿರುವಂಥ ಕಟ್ಟಡವನ್ನೇ ಧರ್ಮಸ್ಥಳವನ್ನಾಗಿ ಮಾಡ್ತೀನಿ, ತಾನೇ ಧರ್ಮಾಧಿಕಾರಿ ಆಗ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ದ ಆ ಬುರುಡೆ ವ್ಯಕ್ತಿ. ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ದ ಅಂತಂದ್ರೆ ಇವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಪೋರ್ಟ್ ಅನ್ನು ಮಾಡುವಂತವ್ರು ಕೂತಿದ್ರು. ಪುಂಖಾನುಪುಂಖವಾಗಿ ಬುರುಡೆಯನ್ನ ಬಿಟ್ಕೊಂಡು ಮಾತನಾಡ್ತಾ ಕೂತಿದ್ರು. ಒಂದ ಎರಡ ಕಥೆಗಳನ್ನು ಕೇಳಿಸ್ತಾ ಇದ್ರೆ ನಾವ್ ಯಾಕೆ ಇಷ್ಟು ಜೋಶಲ್ಲಿ ಹೇಳ್ತಾ ಇದ್ದೀವಿ, ಈ ವಿಚಾರದ ಬಗ್ಗೆ ಇಷ್ಟು ಎಫೆಕ್ಟಿವ್ ಆಗಿ ಸುದ್ದಿ ಮಾಡ್ತಿದ್ದೀವಿ ಅಂದ್ರೆ ಇದು ಜನರ ನಂಬಿಕೆ ಜೊತೆಗೆ ಚೆಲ್ಲಾಟ ಆಡಿದಂತಹ ರೀತಿ ಬಗ್ಗೆ ನಮಗೆ ಬೇಸರ ಇದೆ. ಹೇಳ್ತೀವಿ ನಿಮ್ಗೆ ಅದೆಲ್ಲದ್ರ ಬಗ್ಗೆ. ಪ್ರಾಥಮಿಕ ತನಿಖೆಯಲ್ಲಿ ಕುತಂತ್ರ ಆಗಿತ್ತು ಅನ್ನೋದು ಸಾಬೀತಾಗಿದೆ. ತನಿಖೆ ಯಾರೋ ಹೇಳಿದ್ದಲ್ಲ, ಯಾವುದೋ ಕಾಲ್ಪನಿಕ ವಿಡಿಯೋವನ್ನ ನಂಬಿ ನಾವು ಕೊಡ್ತಾ ಇರೋ ಸುದ್ದಿ ಅಲ್ಲ ಇದು. ಅಧಿಕಾರಿಗಳು ನಡೆಸಿದಂತಹ ತನಿಖೆ, ಯಾರು ಇದರ ಅಧ್ಯಕ್ಷತೆಯನ್ನು ವಹಿಸಬೇಕು, ನೇತೃತ್ವವನ್ನು ವಹಿಸಬೇಕು ಅಂತ ಬುರುಡೆ ಗ್ಯಾಂಗ್ ಬಯಸಿತ್ತು ಅವರೇ ನಡೆಸಿದಂತಹ ತನಿಖೆಯಲ್ಲಿ ಇದೊಂದು ಕಾನ್ಸ್ಪಿರಸಿ, ಷಡ್ಯಂತ್ರ ಅನ್ನೋದು ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲೇ ಸಾಬೀತಾಗಿದೆ ಕುತಂತ್ರ. ಪಿತೂರಿ ಕೋರರು ಮಾಡಿದಂತಹ ಕುತಂತ್ರ ಏನು ಅನ್ನೋದು ಗೊತ್ತಾಗಿದೆ. 6 ಜನರ ಕೂಟ. ಟಾರ್ಗೆಟ್ ಏನು ಅವ್ರದ್ದು? ಧರ್ಮಸ್ಥಳ ಯಾಕೆ? ಸನಾತನ ಧರ್ಮದ ಬಗ್ಗೆ ನಿರಂತರವಾಗಿ ಜಾಗೃತಿಯನ್ನ ಜನರಲ್ಲಿ ಮೂಡಿಸ್ತಾ ಇದ್ದಂತಹ ಕ್ಷೇತ್ರ. ಇದನ್ನ ಡಿಫೇಮ್ ಮಾಡಿದ್ರೆ ಜನ ಅಲ್ಲಿಗೆ ಹೋಗಲ್ಲ, ಇದನ್ನ ಡಿಫೇಮ್ ಮಾಡಿದ್ರೆ ಅಲ್ಲಿನ ಆದಾಯ ಕುಸಿಯುತ್ತೆ, ಇದನ್ನ ಡಿಫೇಮ್ ಮಾಡಿದ್ರೆ ನಮಗೆ ಗೈನ್ ಆಗುತ್ತೆ. ಇದು ಇಂಟೆನ್ಷನ್. ಸೊ ಇಂಟೆನ್ಷನ್ ವಿಚಾರದಲ್ಲಿ ಇನ್ನೂ ಬಹಳ ಇದೆ. ಬಹಳ ದೊಡ್ಡ ದೊಡ್ಡ ಪಿತೂರಿಗಳು ಕೂಡ ಇದೆ. ಪಕ್ಕದಲ್ಲಿರುವಂಥ ಕೇರಳ ಕೂಡ ಅದಕ್ಕೆ ಲಿಂಕ್ ಆಗುತ್ತೆ. ಪಿತೂರಿಗೆ ಬರೋದಾದ್ರೆ ಬರ್ತೀರಿ ಅದಕ್ಕೆ. ಆಮೇಲೆ ಚಿನ್ನಯ್ಯ, ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟೆನ್ನವರ್, ವಿಠಲ್ ಗೌಡ, ಟಿ ಜಯಂತ್ ಹಾಗೂ ಸುಜಾತಾ ಭಟ್ ಅಂತೂ ಸರೆಂಡರ್ ಆಗ್ಬಿಟ್ಟು ನಾನೇನಿಲ್ಲ ತಪ್ಪು ಮಾಡಿಬಿಟ್ಟೆ, ನನಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ. ಅಪರಾಧ ಕೃತ್ಯದಲ್ಲಿ 6 ಆರೋಪಿಗಳು ಶಾಮೀಲ್. ಮೇಲ್ನೋಟಕ್ಕೆ ಕಂಡಂಥವ್ರು ಇವರು, ಕಾಣದೇ ಇರುವಂಥವ್ರು ಎಲ್ಲಿದ್ದಾರೆ ಅವರನ್ನ ಪತ್ತೆ ಹಚ್ಚೋದ್ರಲ್ಲಿ ಎಸ್ಐಟಿ ಅವರು ಯಶಸ್ವಿ ಆದ್ರಾ ಇಲ್ವಾ ಅನ್ನುವಂಥದ್ದು ನನಗೆ ಮುಖ್ಯವಾಗುತ್ತೆ ಈ ಕೇಸ್ನಲ್ಲಿ. ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಇವರೆಲ್ಲ ಅಪರಾಧ ಎಸಗಿರೋದು ದೃಢಪಟ್ಟಿದೆ ಅಂತ ಎಸ್ಐಟಿ ಅವರು ಹೇಳ್ತಾ ಇದ್ದಾರೆ. ಷಡ್ಯಂತ್ರವನ್ನ ಮಾಡಿರೋದು, ಪಿತೂರಿಯನ್ನ ಮಾಡ್ಕೊಂಡು ಕೂತಿರೋದು, ಬೇಕು ಉದ್ದೇಶಪೂರ್ವಕವಾಗಿ ಇದಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂತಹ ಯೋಚನೆಯಲ್ಲೇ ಇದನ್ನ ಮಾಡಿದಂಗೆ ಕಾಣಿಸುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ನನಗಿರುವಂಥ ಇದರಲ್ಲಿ ಇಂಟ್ರೆಸ್ಟ್ ಏನು ಅಂತಂದ್ರೆ ಈ 6 ಜನರನ್ನ ಮುಂದೆ ಇಟ್ಟು ಹಿಂದ್ಗಡೆಗೆ ಸೂತ್ರಧಾರಿಗಳಾಗಿ ನಿಂತ್ಕೊಂಡಿರೋರು ಯಾರು ಅಂತ ಹೇಳಿ. ಯಾವ ರೀತಿಯಲ್ಲಿ ಪಿತೂರಿ ಅಂತಂದ್ರೆ ಪಕ್ಕದಲ್ಲಿರುವಂಥ ಕೇರಳ ರಾಜ್ಯ, ಅಲ್ಲಿರುವಂಥ ಒಂದು ಟೀಮ್ ಯಾಕೋ ನಮ್ಮ ಕರಾವಳಿ ಭಾಗದಲ್ಲಿ ಆಗ್ತಾ ಇಲ್ಲ, ಹಿಂದುತ್ವದ ಬೇಸ್ ಜಾಸ್ತಿ ಆಗಿದೆ, ಅದನ್ನು ಒಡೆದು ಹಾಕಬೇಕು, ಅದಕ್ಕೆ ಮೂಲವಾಗಿರುವಂಥದ್ದೇ ಧರ್ಮಸ್ಥಳ ಅನ್ನುವಂಥ ಲೆಕ್ಕಾಚಾರ. ಅದನ್ನು ಡ್ಯಾಮೇಜ್ ಮಾಡಿಬಿಟ್ರೆ ಸುಲಭವಾಗಿ ಎಂಟ್ರಿ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ಹಾಗೂ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈ ವಿಚಾರದಲ್ಲಿ ಯಾವ ಷಡ್ಯಂತ್ರವನ್ನ ಮಾಡಿದ್ರು, ಆ ಷಡ್ಯಂತ್ರಗಳು ಈಗ ಎಸ್ಐಟಿಯ ರಿಪೋರ್ಟ್ನಲ್ಲಿ ಬಟಾ ಬಯಲಾಗಿದೆ ಅನ್ನುವಂಥದ್ದು ಮಾಹಿತಿ ಬರ್ತಾ ಇದೆ. ಕೇವಲ 6 ಜನರ ಮಾತ್ರ ಲೆಕ್ಕಾಚಾರಗಳನ್ನು ಎಸ್ಐಟಿ ಕೊಡ್ತಾ ಇದೆಯಾ, ಅಥವಾ ಇದರ ಹಿಂದೆ ಇರುವಂಥ ಸೂತ್ರಧಾರಿಗಳು ಯಾರಿದ್ದಾರೆ ಅವರನ್ನು ಕೂಡ ಪತ್ತೆ ಹಚ್ಚೋದ್ರಲ್ಲಿ ಎಸ್ಐಟಿ ಯಶಸ್ವಿಯಾಗಿದೆಯಾ ಮುರಳಿ?
ಖಂಡಿತವಾಗಿ ಅರುಣ್, ಯಾಕಂದ್ರೆ ಇಡೀ ಪ್ರಕರಣದ ತನಿಖೆ ಏನಿತ್ತು, ಇಡೀ ಪ್ರಕರಣದ ತನಿಖೆಯನ್ನ ಮುಗಿಸಿರುವಂಥ SIT ಅಧಿಕಾರಿಗಳು ಪ್ರಾಥಮಿಕವಾಗಿ ಒಂದು ವರದಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ವರದಿಯನ್ನು ಸಲ್ಲಿಕೆ ಮಾಡಿದಾಗ ಪ್ರತಿಯೊಬ್ಬರ ಆರೋಪಿಗಳ ಯಾವ್ಯಾವ ಪಾತ್ರ ಇದೆ ಮತ್ತು 6 ಜನ ಆರೋಪಿಗಳು ಯಾವ ರೀತಿಯಲ್ಲಿ ಇದಕ್ಕೆ ಹುನ್ನಾರವನ್ನು ಮಾಡಿದ್ರು, ಜೊತೆಗೆ ಯಾವ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಅಧಿಕಾರವನ್ನು ದುರುಪಯೋಗನ ಪಡಿಸ್ಕೊಂಡ್ರು, ಜೊತೆಗೆ ಎಲ್ಲರನ್ನು ಯಾವ ರೀತಿಯಲ್ಲಿ ಮಿಸ್ಲೀಡನ್ನು ಮಾಡಿದ್ರು, ಯಾವ ದುರುದ್ದೇಶವನ್ನು ಇಟ್ಕೊಂಡು ಆ ಕೆಲಸವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಆ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದರ ಬಗ್ಗೆ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆರೋಪಿಯಾದಂಥ ಚಿನ್ನಯ್ಯ ಆದ್ಮೇಲಿಂದ ಮಹೇಶ್ ತಿಮ್ಮರೋಡಿ, ಅದಾದ ನಂತರ ಗಿರೀಶ್ ಮಟ್ಟಣ್ಣರು, ವಿಠಲ್ ಗೌಡ, ಜಯಂತ್ ಮತ್ತು ಸುಜಾತ ಭಟ್, ಅಂದ್ರೆ ಪ್ರತಿಯೊಬ್ಬರ ಪಾತ್ರವು ಯಾವ್ಯಾವ ರೀತಿ ಇದೆ, ಏನೇನನ್ನ ಕಾನ್ಸ್ಪರೆನ್ಸಿಯನ್ನ ಮಾಡ್ಕೊಳ್ತಾ ಬಂದ್ರು, ಜೊತೆಗೆ ಯಾರನ್ನ ಟಾರ್ಗೆಟ್ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಅದನ್ನ ಜನರ ಮುಂದೆ ತರಬೇಕು ಮತ್ತು ಮಾಧ್ಯಮಗಳ ಮುಂದೆ ತರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ ಸಾಮಾನ್ಯವಾಗಿ ಅರುಣ್, ನಿಮಗೂ ಗೊತ್ತಿರುವಂಥ ವಿಚಾರ, ಏನು ಚಾನೆಲ್ಗಳ ಮುಂದೆ ಬರೋದಕ್ಕಿಂತ ಮುಂಚಿತವಾಗಿ ಯೂಟ್ಯೂಬ್ಗಳಲ್ಲಿ ಅವರು ಮಾತುಕತೆಯನ್ನು ಮಾಡ್ತಾ ಇದ್ರು. ಯೂಟ್ಯೂಬ್ನಲ್ಲಿ ಅದನ್ನು ಸ್ಪ್ರೆಡ್ ಮಾಡೋಂಥದ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿಕೆಗಳನ್ನು ಕೊಡುವಂಥದ್ದು, ಜೊತೆಗೆ ಪೋಸ್ಟ್ಗಳನ್ನು ಹಾಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಯಾಕೆಂದರೆ ಪೊಲೀಸರ ಮುಂದೆ ಬರೋದಕ್ಕಿಂತ ಮುಂಚೆಗೆ ಇನ್ನು ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ಗೆ ಹೋಗಿ ಅಲ್ಲಿ ಒಂದು ವರದಿಯನ್ನು ಕೊಡ್ತಾರೆ, ಬುರುಡೆಯನ್ನು ತರ್ತಾರೆ, ಬುರುಡೆಯನ್ನು ತಂದು ಕೋರ್ಟ್ಗೆ ಸಬ್ಮಿಷನನ್ನು ಮಾಡುವಂಥದ್ದು ಮತ್ತು ಪೊಲೀಸರಿಗೆ ಸಬ್ಮಿಷನನ್ನು ಮಾಡುವಂಥದ್ದು. ಈ ವರದಿಯ ಮುಂದಿನ ಸ್ಟೋರಿಗಳಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಯಾರು ಆ ಬುರುಡೆಯನ್ನು ತಂದು ಕೊಟ್ಟಂಥವ್ರು, ಜೊತೆಗೆ ಆ ಬುರುಡೆಗೂ ಮತ್ತು ಚಿನ್ನಯ್ಯಗೂ ಯಾವ ರೀತಿಯ ಸಂಬಂಧ, ಜೊತೆಗೆ ಅದಕ್ಕೆ ಪ್ರಮುಖ ಸಾಕ್ಷಿ ಯಾರು ಅಂದ್ರೆ ಬುರುಡೆಯನ್ನು ತಂದುಕೊಟ್ಟಂತವನು ಒಬ್ಬ ವ್ಯಕ್ತಿ, ಅದು ವಿಠಲ್ ಗೌಡ ಸೇರುತ್ತೆ. ವಿಠಲ್ ಗೌಡ ಚಿನ್ನಯ್ಯಗೆ ಕೊಡ್ತಾನೆ. ಅದೆಲ್ಲ ಕೂಡ ಮುಂದಿನ ಹೊತ್ತುಗಳಲ್ಲಿ ಅನಾವರಣ ಆಗ್ತಾ ಹೋಗುವಂಥದ್ದು. ಸರಿಸುಮಾರು 3900 ಪುಟಗಳ ದೋಷಾರೋಪ ಪಟ್ಟಿ ಇದೆ, ಅಂದ್ರೆ ರಿಪೋರ್ಟ್ ಇದೆ. ಆ ರಿಪೋರ್ಟ್ ನಲ್ಲಿ ಸಂಪೂರ್ಣವಾಗಿ ಉಲ್ಲೇಖನ ಮಾಡ್ತಾ ಹೋಗ್ತಾರೆ. FSL ರಿಪೋರ್ಟ್ಗಳಿದಾವೆ, ಜೊತೆಗೆ ಯಾರ್ಯಾರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ರು, CDR ಅನಾಲಿಸಿಸ್ಗಳಿದಾವೆ, ಟೆಕ್ನಿಕಲ್ ಎವಿಡೆನ್ಸ್ಗಳಿರುವಂಥದ್ದು, ಜೊತೆಗೆ ಒಂದಷ್ಟು ಜನರನ್ನ ಭೇಟಿ ಮಾಡಿರುವಂಥದ್ದು, ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಗಳನ್ನು ತೆಗೆಯುವಂಥ ಕೆಲಸಗಳನ್ನು ಕೂಡ SIT ಅಧಿಕಾರಿಗಳು ಮಾಡಿರುವಂಥದ್ದು. ಈಗ ಪ್ರಾಥಮಿಕ ವರದಿ ಆಗಿದೆ. ಆ ವರದಿಯನ್ನು ಕಾಗ್ನಿಸೆನ್ಸ್ ಅನ್ನು ತೆಗೆದುಕೊಂಡು ಕೋರ್ಟು ವಾರೆಂಟ್ ಅನ್ನು ಇಶ್ಯೂ ಮಾಡಬೇಕಾಗಿರುವಂಥದ್ದು. ಮುಂದಿನ ಹೊತ್ತುಗಳಲ್ಲಿ ಅದರ ಬಗ್ಗೆ ಕೆಲವೊಂದು ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆಗಳು ಇರುವಂಥದ್ದು. ಸದ್ಯಕ್ಕೆ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂಥ ವರದಿಯ ಮುಂದಿನ ಅಂಶಗಳು ಈಗ ಮುಂದಿನ ಸ್ಟೋರಿಯಲ್ಲಿ ರಿವೀಲ್ ಆಗುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ ಹಾಗೂ ನರಸಿಂಹಮೂರ್ತಿ ಇಬ್ರು. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಈ ಕೇಸಲ್ಲಿ ಷಡ್ಯಂತ್ರವನ್ನ ಮಾಡಿದಂಥವರ ಇಂಚಿಂಚು ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡಬೇಕಲ್ವಾ? ಪಿತೂರಿಗಾರರ ಪಿತೂರಿ ನೋಡಿದ್ದಾಯಿತು, ಪಿತೂರಿಗಾರರು ಮಾಡಿರುವಂಥ ಪಿತೂರಿ ಹೇಗೆ ಅನ್ನುವಂಥದ್ದು ನೋಡಬೇಕಾದಂಥ ಸಮಯ ಈಗ.